ಮೊದಲ 2 ದಿನ PSI ಯೋಗೇಶ್ ತನಿಖಾಧಿಕಾರಿಯಾಗಿರ್ತಾರೆ. ನಂತರ ಭಾಸ್ಕರ್ ರೈ ಈ ಪ್ರಕರಣವನ್ನ ಮುಂದುವರಿಸ್ತಾರೆ. ಈ ವ್ಯಕ್ತಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ವೆಸ್ಟಿಗೇಷನ್ ಹೇಗ್ ನಡೀತಿದೆ ಅನ್ನೋದು ಗೊತ್ತಿಲ್ಲ ಮೊದಲು. ಯಾಕಂದ್ರೆ ಸುಮ್ಮನೆ ಬಂದು 13 ವರ್ಷ ಆದ್ಮೇಲೆ ಯಾರೋ ಹೇಳಿದ ಚೀಟಿಯಲ್ಲಿ ಬರ್ಕೊಂಡು ಕೂತ್ಕೊಂಡು ಹೇಳ್ಬಿಟ್ರೆ ಕ್ರೈಮ್ ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್ ಆಗೋದಿಲ್ಲ. ಬರೀ 2 ದಿನ ಯೋಗೇಶ್ ಇರ್ತಾರೆ, ಅದಾದ ನಂತರ ಅವ್ರು ವಹಿಸ್ಕೋತಾರೆ. ಹೌದು, ಯಾಕಂತ ಹೇಳಿದ್ರೆ ಅವರು CPI ಇರ್ತಾರೆ, ಈಸ್ SHO ಸ್ಟೇಷನ್ ಇನ್ಚಾರ್ಜ್. ಯಾವತ್ತಿಗೂ ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ. SI ಇನ್ಚಾರ್ಜ್ ಇರೋ ಇದರಲ್ಲಿ ಸ್ಟೇಷನ್ ಅಲ್ಲಿ SI ಇರ್ತಾರೆ. ಅದು ಅಪ್ಗ್ರೇಡೆಡ್ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ ಅಪ್ಗ್ರೇಡೆಡ್ ಪೊಲೀಸ್ ಸ್ಟೇಷನ್. ಅವರು ಚಾರ್ಜ್ ತಗೊಂಡ್ಮೇಲೆ ಈ ಯೋಗೇಶ್ ಏನು ಮಲ್ಕೊಳ್ಳೋದಿಲ್ಲ. ಈ ಬಿಕಮ್ಸ್ ಎನ್ IO ಅಸಿಸ್ಟೆಂಟ್ ಅಂತಾಗಿ ಇರ್ತಾರೆ. ಅದರರ್ಥ ಅವನು ಜವಾಬ್ದಾರಿಯಿಂದ ಕಳಿಸ್ಕೊಂಡ್ರು ಅನ್ನೋ ಅರ್ಥದಲ್ಲಿ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ. ಆ ರೀತಿ ಇರೋದಿಲ್ಲ. ಅಲ್ಲಿ 3 ಸ್ಪೆಷಲ್ ಸ್ಕ್ವಾಡ್ಗಳನ್ನು ಮಾಡ್ತಾರೆ, SIT ಟೀಮ್ಗಳನ್ನು ಮಾಡ್ತಾರೆ. 3 ಅಂಡರ್ ದಿ ಹೆಡ್ ಆಫ್ 3 ಡಿಫ್ರೆಂಟ್ DSPs. ಅದರಲ್ಲಿ ಆ ಒಂದು ಸ್ಕ್ವಾಡ್ನಲ್ಲಿ SI ಯೋಗೇಶ್ನು ಕೂಡ ಇರ್ತಾನೆ. ಪೊಲೀಸರ ಹೇಳಿಕೆಯ ಪ್ರಕಾರ ಈತನನ್ನ ಸ್ಟೇಷನ್ಗೆ ಒಪ್ಪಿಸಿದ ದಿನ ಈತನಿಗೆ ತುಂಬಾ ಏಟಾಗಿರುತ್ತೆ. ಹಾಗಾಗಿ ಇವನನ್ನ 12ನೇ ತಾರೀಕು ಅರೆಸ್ಟ್ ಮಾಡ್ತಾರೆ. ವೆಯ್ಟ್, ಇವನನ್ನ ಅರೆಸ್ಟ್ ಮಾಡಿದ್ದು 13ನೇ ತಾರೀಕು. 2 ದಿನ ಇಲ್ಲಿಗಲ್ ಡಿಟೆನ್ಷನ್ ಅಂತ ಹೇಳ್ತೀರಾ. ಸೆಕ್ಷನ್ 53 CRPC ಈ ಸೆಕ್ಷನ್ನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯನ್ನ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಬಹುದು FIR ಆಗದೇನೆ. ಅಂಡ್ ತಾವು ಗಮನಿಸಬೇಕು, ಬಹಳ ಏನೋ ದೊಡ್ಡ ರಿಸರ್ಚ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಈ ಒಬ್ಬ ಅಯೋಗ್ಯ ಹೇಳ್ತಾ ಇದ್ದಾನೆ. ಆಮೇಲೆ ಒಂದು ಕಡೆ ಇವನು ಹೇಳಿದ್ದಾನೆ, ನಾನು ಯಾವುದು ಗೂಗಲ್ ರಿಸರ್ಚ್ ಮಾಡಿಲ್ಲ ಅಂತ ಹೇಳಿ, ಗೂಗಲ್ ಎಲ್ಲ ಮಾಡಿದ್ದಲ್ಲ ಅಂತ ಹೇಳ್ತಾನೆ. ಇವನೇ ತೋರಿಸ್ತಾ ಇದ್ದಾನೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದು ಸೆಕ್ಷನ್ 53 CRPCದು ಗೂಗಲ್ನಲ್ಲಿ ಸರ್ಚ್ ಮಾಡಿ ಹೇಳ್ತಾ ಇದ್ದಾನೆ. ಇವನಿಗೆ ಇಂಗ್ಲಿಷ್ ಓದಕ್ಕೆ ಬರುತ್ತೋ ಇಲ್ಲೋ? ಜನರನ್ನ ಮೂರ್ಖರನ್ನಾಗಿ ಮಾಡಬೇಕಾದ್ರೆ ಸುಳ್ಳು ಹೇಳಕ್ಕೂ ಕೂಡ ಒಂದು ಇತಿಮಿತಿ ಇರಬೇಕು. ಲೇ ಅಯೋಗ್ಯ, ಇದೇ ಶಬ್ದಗಳಿಂದನೇ ಬೈಬೇಕು. ಯಾಕಂದ್ರೆ ನೀನು ಹೇಳ್ತೀಯ ಒಂದು ಕಡೆ ನಾನು ಗೂಗಲ್ ಇದನ್ನ ಏನು ಮಾಡಿದ್ದಲ್ಲ ಅಂತ ಹೇಳಿ, ಗೂಗಲ್ನಲ್ಲೇ ಮಾಡಿ ತೋರಿಸ್ತಾ ಇದೆಯಾ. ಅದರಲ್ಲಿ ಏನು ಬರೆದಿದೆ ಸರಿಯಾಗಿ ನೋಡಿ ಹೇಳು ಅದನ್ನ. ವೆನ್ ಅ ಪರ್ಸನ್ ಈಸ್ ಅರೆಸ್ಟೆಡ್ ಅಂತ ಇದೆ, ನಿನಗೆ ಓದಕ್ ಬರಲ್ವಾ ಮುಟ್ಟಾಳ? ಇಲ್ಲಿಗಲ್ ಡಿಟೆನ್ಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಅವನ ಆನ್ ರಿಕಾರ್ಡ್ ಅರೆಸ್ಟ್ ಅಂತ ತೋರಿಸ್ದೇನೆ ಅವನ ವಿಚಾರಣೆ ಮಾಡೋದಾಗ್ಲಿ, ಕಸ್ಟಡಿಯಲ್ಲಿ ತಗೊಳ್ಳೋದಾಗ್ಲಿ, ಅದು ಇಲ್ಲಿಗಲ್ ಡಿಟೆನ್ಷನ್ ಆಗುತ್ತೆ. ನಾನು ಹೇಳಿದ್ದು ಅದನ್ನೇ. ನೀನು ತೋರಿಸೋದ್ರಲ್ಲಿ ಕೂಡ ಅದೇ ಇದೆ. ಅಯೋಗ್ಯ, ಸ್ವಲ್ಪ ABCD ಇಂಗ್ಲಿಷ್ ಕಲಿ, ಟ್ಯೂಷನ್ಗೆ ಹೋಗು ಅಥವಾ ರಾತ್ರಿ ಶಾಲೆಗೆ ಹೋಗಿ ಕಲಿ. ಇವನು ಹೇಳ್ತಾ ಇದ್ದಾನೆ ಅಯೋಗ್ಯ, ಆ ಗೂಗಲ್ದು ಸ್ಕ್ರೀನ್ ಶಾಟ್ ತೋರಿಸ್ತಾ ಇದ್ದಾನೆ. ಅದರಲ್ಲಿನೇ ಇದೆ ವೆನ್ ಅ ಪರ್ಸನ್ ಈಸ್ ಅರೆಸ್ಟೆಡ್ ಅಂತ ಇದೆ. ಅಂದ್ರೆ ಈ ಅಯೋಗ್ಯನಿಗೆ ಗೊತ್ತಿರಬೇಕು, ಅರೆಸ್ಟ್ ಆದ ಮೇಲೆ ಅವಶ್ಯಕತೆ ಬಿದ್ದರೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಅದರಲ್ಲಿ ಸ್ಪಷ್ಟವಾಗಿ ಇದೆ. ಆ ನಂತರ 13ನೇ ತಾರೀಕು ಅಂತ ಹೇಳ್ತೀಯಲ್ಲ ಅಯೋಗ್ಯ, ನೋಡು CBIದಲ್ಲಿ ನೀನು ಹೇಳೋದು ಮುಖ್ಯ ಅಲ್ಲ ಅಥವಾ ನಾನು ಹೇಳೋದು ಮುಖ್ಯ ಅಲ್ಲ. ನೀನು ಈಗ ಬಂದು 13 ವರ್ಷದ ನಂತರ ಬಂದು ಏನೇನೋ ಬೊಗಳೆ ಬಿಡ್ತಾ ಇದೆಯಲ್ಲ. ಸ್ವತಃ ಭಾಸ್ಕರ್ ರೈ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಫಸ್ಟ್ ಅರೆಸ್ಟ್ ನಾನು ಮಾಡಿದ್ದು ಅಂತ ಹೇಳ್ತಾ ಇರೋದು ರೈಟಿಂಗ್ನಲ್ಲಿ 13ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಮಾಡಿದ್ದೇನೆ ಅಂತ ಸ್ವತಃ ಭಾಸ್ಕರ್ ರೈ ಹೇಳ್ತಾರೆ. ಆ ನಂತರ ಭಾಸ್ಕರ್ ರೈ ಕೂಡ ಒಂದು ದೊಡ್ಡ ಬ್ಲಂಡರ್ ಮಾಡಿದ್ದೇನು ಅಂತ ಹೇಳಿದ್ರೆ, ಅರೆಸ್ಟ್ಗಿಂತ ಬಿಫೋರ್ ನಾವು ರಿಕವರಿ ಮಾಡಿದ್ದೇವೆ ಅಂತ ಹೇಳಿ ಅವ್ರ ಸ್ಟೇಟ್ಮೆಂಟ್ ಅಲ್ಲಿನೇ ಬರ್ತದೆ. ಅರೆಸ್ಟ್ಗಿಂತ ಬಿಫೋರ್ ಇಂಟ್ರಾಗೇಷನ್ ಮಾಡಿದೀವಿ ಅಂತ ಹೇಳ್ತಾರೆ. ಕೇಳು ಹೋಗಿ, ಯಾರಾದರೂ ನೀನು ಹೇಳಿದ್ದನ್ನ ಒಬ್ಬ ಗೊತ್ತಿರುವಂತಹ ಅಡ್ವೊಕೇಟ್ಗೆ ಕೇಳು. ಬೊಗಳೆ ಸುಳ್ಳು ಬೀಳೋದಲ್ಲ.